ಹೇ ಗಾಯ್ಸ್ ಅಸ್ಸಲಾಮಲೈಕುಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತ ಅಂದರೆ ಜನದು ಬರ್ಡೇ ವ್ಲಾಗನ್ನು ನೋಡ್ತಿರೋದು. ಈ ಬರ್ಡೇ ಬಂದು ಯಾವಾಗ ಆಯಿತು ಅಂತ ಅಂದರೆ 1 ಇಯರ್ ಬಿಫೋರ್ ಆಗಿದ್ದು. ನನಗೆ ನಿಜವಾಗ್ಲೂ ನೆನಪಿಲ್ಲ. ದೆನ್ ಬಂದು ನಾನು ಓಲ್ಡ್ ಐಟಮ್ಸ್ ಎಲ್ಲನೂ ಸ್ವಲ್ಪ ಸ್ಟೋರೇಜ್ ಕ್ಲೀನ್ ಮಾಡೋಣ ಅಂತ ಡಿಲೀಟ್ ಮಾಡ್ತಿದ್ದೆ. ದೆನ್ ಐ ಗಾಟ್ ದಿಸ್ ವೀಡಿಯೋ. ಸೊ ಇಡ್ತಿದ್ದೀವಲ್ಲ, ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾವು ಐ ಆಮ್ ಗೋಯಿಂಗ್ ಟು ಅಪ್ಲೋಡಿಂಗ್ ದಿಸ್. ಹಾಗೆ ನಮಗೆ ಏನೇ ಕೇಕ್ಸ್ ಆರ್ಡರ್ಸ್ ಬಂದರು ನಾವು ಬಂದು ಬೇಕಿ ಮತ್ತು ಬೇಕ್ಮೆಟಿಕ್ ಅಂತ ಒಂದು ಸ್ಟೋರ್ ಇದೆ ಇಲ್ಲೇ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸಲ್ಲಿ. ಸೊ ಅಲ್ಲೇ ಹೋಗಿ ತೊಗೊಳ್ಳೋದು. ನಾವು ಹೋಗಿಬಿಟ್ಟು ಹಾಗೆ ಡಿಮಾರ್ಟ್ಗೆ ಹೋಗೋ ಕೆಲಸನೂ ಇತ್ತು, ಅದು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ದೆನ್ ಬಂದು ಅವ್ರ ಮಮ್ಮಿ ಪ್ಲ್ಯಾನ್ ಇದ್ದಿದ್ದು 2 ಟೈರ್ ಕೇಕ್ ಮಾಡೋದು, ಬಟ್ ನನ್ನ ಪ್ಲ್ಯಾನ್ ಇದ್ದಿದ್ದು 2 ನಂಬರ್ ಕೇಕ್ ಮಾಡೋದು. ದೆನ್ ಬಂದು ಓಕೆ ಮನೆಗೆ ಬಂದು ಏನು ಮೇನ್ ಅಂತ ಡಿಸಿಷನ್ ತೊಗೊಳ್ಳೋಣ ಅಂತ ಹೇಳಿದ್ರು. ಆ್ಯಂಡ್ ನಾನೇನು ಮಿಸ್ಟೇಕ್ ಮಾಡಿದ್ದೆ ಅಂತಂದರೆ ಈ ವ್ಲಾಗ್ಗೆ ಏನೇನು ಬೇಕು ಅನ್ನೋದನ್ನ ಬಂದು ಹಿಡಿದಿದ್ದೆ, ಬಟ್ ನಾನು ಕೇಕ್ ಕಟ್ಟಿಂಗಲ್ಲಿ ಒಂದು ಕ್ಲಿಪ್ ಕೂಡ ಹಿಡ್ದಿರಲಿಲ್ಲ ಬಿಕಾಸ್ ಐ ಫರ್ಗೆಟ್ ಇಟ್. ದೆನ್ ಬಂದು ನಾನು ಅವ್ರವ್ರ ಫೋನಿಂದ ಸ್ವಲ್ಪ ಕ್ಲಿಪ್ಸ್ ಬಂದು ಕಲೆಕ್ಟ್ ಮಾಡಿಕೊಂಡು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಇಟ್ ಲಾಸ್ಟ್. ದೆನ್ ಬಂದು ನಾನು ಕೇಕ್ ರಿಲೇಟೆಡ್ ಯಾವ ಸ್ಟೋರು ಲೈಕ್ ಏನೇ ಆಗಲಿ ಯಾವುದು ಸೆಲೆಕ್ಟ್ ಮಾಡಲ್ಲ. ಐ ಆಲ್ವೇಸ್ ಚೂಸ್ ಬೇಕಿ ಆ್ಯಂಡ್ ಬೇಕ್ಮೆಟಿಕ್ ಓನ್ಲಿ ಬಿಕಾಸ್ ನನಗೆ ಯಾವ ಐಟಮ್ ಬೇಕೋ ಅದು ಎಲ್ಲನೂ ಸಿಗುತ್ತೆ. ಈ ಐಟಮ್ ಇಲ್ಲ ಅನ್ನಂಗೆ ಇಲ್ಲ ಈ ಸ್ಟೋರಲ್ಲಿ. ದೆನ್ ಬಂದು ಸಿಸ್ಟರ್ ಕೇಕ್ ಟಾಪರ್ಸ್ ಎಲ್ಲ ಬಂದಿತ್ತು. ಆಫ್ಟರ್ ದ ಜನು ಬರ್ಡೇ ಬಂದು ನೆಕ್ಸ್ಟ್ ಡೇ ಬಂದು ಒಂದು 80 ಕಪ್ ಕೇಕ್ಸ್ ಆರ್ಡರ್ ಇತ್ತು. ದೆನ್ ಆ ಕೇಕ್ಗೆ ಏನೇನು ಬೇಕು ಅನ್ನೋದನ್ನ ಎಲ್ಲನೂ ಕೂಡ ನಾವು ತೊಗೊತಿದ್ವಿ. ದೆನ್ ಬಂದು ಆಫ್ಟರ್ ದಟ್ 80 ಇನ್ನೊಂದು ಲಾಸ್ಟಲ್ಲಿ ಕಾಲ್ ಬಂದಿತ್ತು, ನಮಗೊಂದು 1/2 ಕಿಲೋ ಬಂದು ಪ್ಲಮ್ ಕೇಕ್ ಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಐಟಮ್ಸ್ ಇರಲಿಲ್ಲ, ಹಾಗೆ ಡಿಮಾರ್ಟ್ಗೆ ಹೋಗೋದಿತ್ತಲ್ಲ, ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಸಿಸ್ಟರ್ ಬಂದು ಮೋಲ್ಡ್ಸು ಮತ್ತು ಟಾಪರ್ಸು ರಿಟರ್ನ್ ಗಿಫ್ಟ್ ಐಟಮ್ಸ್ ಏನೇನು ಇದೆ ಅನ್ನೋದನ್ನ ಕೂಡ ಎಲ್ಲನೂ ತೋರಿಸ್ತಿದ್ರು. ದೆನ್ ಬಂದು ಸಿಸ್ಟರ್ ಯಾರೋ ಬೇರೆಯವ್ರಿಗೆ ಕೊಡೋಕ್ಕೇನೋ ಟಾಪರ್ಸ್ ಇದು ತೊಗೊಳ್ತಿದ್ರು. ದೆನ್ ಜನಕ್ಕೆ ಬಂದು ನಾವು ಜಾಸ್ತಿ ಏನು ಇನ್ವೆಸ್ಟ್ ಮಾಡಿಲ್ಲ ಕ್ಯಾಂಡಲ್ಸ್ಗೆ, ನಾನು ಮಾತ್ರ ಬಂದು ಲೈಕ್ ಒಂದು ಡಾಲ್ದು ತೊಗೊಂಡೆ ಅಷ್ಟೇ. ದೆನ್ ಬಂದು ಕೇಕ್ ಬೇಸು ಇರಲಿಲ್ಲ. ಕೇಕ್ ಬೇಸ್ ಆದಮೇಲೆ ಬಂದು ನಮ್ಮ ಚಿಕ್ಕಮ್ಮ ಎಲ್ಲನೂ ತೋರಿಸ್ತಿದ್ರು. ಇದು ಡಾಲು ಕೂಡ ಕೇಕ್ ಮೇಲೆ ಕಟ್ ಮಾಡೋದೆ. ದೆನ್ ಬಂದು ರಿಟರ್ನ್ ಗಿಫ್ಟ್ ಮಾಡೋಕ್ಕೆ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿರುವಾಗ ದೆನ್ ಬಂದು ನಮಗೆ ಸಿಕ್ಕಿತ್ತು. ಇದರಲ್ಲಿ ಏನಾದರೂ ಚಾಕ್ಲೇಟ್ಸ್ ಹಾಕಿ ಕೊಡೋಣ ಅಂತ ಹೇಳಿದ್ದೆ. ಲಾಸ್ಟ್ಗೆ ನಾವು ಅದು ತೊಗೊಳ್ಳಿಲ್ಲ ಬಿಕಾಸ್ ನಮ್ಮ ಪ್ಲ್ಯಾನ್ ಬೇರೆ ಥರ ಇತ್ತು. ಒಂದೊಂದು ಬೈಟ್ ಕೇಕ್ ಜೊತೆಗೆ ಒಂದೊಂದು ಪೀಸ್ ಕೇಕ್ ಜೊತೆಗೆ ಒಂದೊಂದು ಕಪ್ ಕೇಕ್ ಕೊಡೋಣ ಅಂತ ಹೇಳಿಬಿಟ್ಟು ನನ್ನ ಪ್ಲ್ಯಾನ್ ಇದ್ದಿದ್ದು. ಸೊ ನಾವು ಅದು ತೊಗೊಳ್ಳಿಲ್ಲ. ದೆನ್ ಬಂದು ಹಾಗೆ ಎಲ್ಲನೂ ನೋಡ್ಕೊಂಡು ಬರ್ತಿದ್ವಿ. ಸಿಸ್ಟರ್ ಅದು ತೊಗೋಬೇಕು ಅಂತ ತುಂಬ ಡೇಸಿಂದ ಹೇಳ್ತಿದ್ರು ಕೇಕ್ ಡಿಸೈನರು. ದೆನ್ ಬಂದು ಅಲ್ಲಿತ್ತು ತೊಗೊಳ್ಳಿ ಅಂತ ಹೇಳಿದ್ರೆ ಬಜೆಟ್ ಇಲ್ಲ ಅಂತ ಹೇಳಿಬಿಟ್ರು. ಸೊ ಅದು ಅಲ್ಲೇ ಬಿಟ್ಟು ಬಂದ್ವಿ. ದೆನ್ ಚಿಕ್ಕಮ್ಮ ನಾನು ಮತ್ತು ನನ್ನ ಸಿಸ್ಟರ್ ಹೋಗಿದ್ದಿದ್ದು. ಹಾಗೆ ನಾವು ತೊಗೊಂಡು ಡಿಮಾರ್ಟ್ಗೆ ಕಡೆ ಹೋದ್ವಿ. ಡಿಮಾರ್ಟ್ಗೆ ಆಲ್ರೆಡಿ ಜನ್ನುಗೆ ಗ್ರ್ಯಾಂಡ್ ಡ್ರೆಸ್ ತೊಗೊಂಡಿದ್ವಿ. ಸೊ ಅವಳಿಗದು ಆಗಲ್ಲ, ಅದು ದೊಡ್ಡದಿತ್ತು ಸ್ವಲ್ಪ. ಹಾಗೆ ಹೋಗಿ ನಾವು ಟೆಕ್ಸಾಮಾರ್ಟ್ ಹೋಗಿಬಿಟ್ಟು ಡ್ರೆಸ್ಸಸ್ಸು ಮತ್ತು ಶೂಸು ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲನೂ ತೊಗೊಳ್ಳೋದಿತ್ತು. ಹಾಗೆ ಬಂದು ನಾವು ಡಿಮಾರ್ಟ್ಗೆ ಹೊರಟ್ವಿ. ಸೊ ಫೈನಲಿ ಡಿಮಾರ್ಟ್ ರೀಚ್ ಆದ್ವಿ. ಆದಮೇಲೆ ಬಂದು ಸಿಸ್ಟರು ಏನೇನು ಬೇಕು ಅನ್ನೋದು ನಾವು ತೊಗೊತಿದ್ರು. ಹಾಗೆ ಎಲ್ಲನೂ ಶಾಪಿಂಗ್ ಮಾಡ್ತಿದ್ರು. ಅದು ಫಸ್ಟ್ ಬಂದು ಈಸ್ಟ್ ಇರಲಿಲ್ಲ ಮನೇಲಿ, ಈಸ್ಟ್ ಕೂಡ ತೊಗೊಂಡ್ವಿ, ಡ್ರೈ ಈಸ್ಟು. ದೆನ್ ಬಂದು ವೆನಿಲಾ ಎಸೆನ್ಸ್ ಇರಲಿಲ್ಲ, ರೋಸ್ ಎಸೆನ್ಸ್ ಇರಲಿಲ್ಲ, ಎಸೆನ್ಸು ಬೇಕಾಗಿತ್ತು. ದೆನ್ ಬಂದು ಫೈನಲಿ ಸಿಕ್ತು ವೆನಿಲಾ ಎಸೆನ್ಸು. ದೆನ್ ಬಂದು ನಾನು ನೋಡಿ ಶಾಕ್ ಅದೇ ಲೈಕ್ ಬಿರಿಯಾನಿ ಎಸೆನ್ಸ್ ಅಂತೆ, ನಾನಂತೂ ನೋಡಿರಲಿಲ್ಲ. ದೆನ್ ಮೋಮೋಸ್ ಬೇಕಾಗಿತ್ತು, ಮೋಮೋ ಸಾಸು ಮತ್ತು ನನಗೆ ಮ್ಯಾಗಿ ಬೇಕಾಗಿತ್ತು. ಆ್ಯಂಡ್ ಐಮ್ ಸಾರಿ, ನಾನು ಎಷ್ಟು ಬಿಗ್ ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ ಜನವರಿಯಲ್ಲಿ ಬರ್ಡೇ ಇದ್ದಿದ್ದು, ಜನವರಿಯಲ್ಲಿ ಕ್ಯಾಪ್ಚರ್ ಮಾಡಿರೋ ವೀಡಿಯೋಸ್ ಇದು. ಈಗ ಸೆಪ್ಟೆಂಬರೇ ಬಂದುಬಿಡ್ತು ನಿಯರ್ ಬೈ ಒಂದು 2 ಡೇಸಲ್ಲಿ. ಇನ್ನೂ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ. ನನಗಿನ್ನೂ ಸ್ಟಿಲ್ ಇನ್ನೂ ಕೂಡ ಜ್ಞಾಪಕ ಬರ್ತಿರಲಿಲ್ಲ. ನಾನು ಓಲ್ಡ್ ಐಟಮ್ಸು ಎಲ್ಲ ಡಿಲೀಟ್ ಮಾಡಿ ಸ್ಟೋರೇಜ್ ಕ್ಲೀನ್ ಮಾಡ್ತಿದ್ದೆ. ದೆನ್ ಬಂದು ಐ ಗಾಟ್ ದಿಸ್ ವಿಡಿಯೋ. ಸೊ ಏನು ಮಾಡೋಕ್ಕಾಗಲ್ಲ, ಓಕೆ ಅಂತ ಈಗ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅಲ್ಲಿ ಶಾಪಿಂಗ್ ಮುಗೀತು, ಗ್ರಾಸರಿ ಐಟಮ್ಸ್ ಎಲ್ಲನೂ. ಹಾಗೆ ಮೇಲ್ ಬಂದು ಒಂದು ಶರ್ಟ್ಸ್ ಏನೇನೋ ತೊಗೋಬೇಕಾಗಿತ್ತು, ತೊಗೊಬಿಟ್ಟು ಮತ್ತು ಜನ್ನುಗೆ ಶೂಸ್ ತೊಗೊಳ್ಬೇಕಾಗಿತ್ತು. ದೆನ್ ನನಗೆ ಐಸ್ ಕ್ರೀಮ್ ಇಲ್ಲಾಂದರೆ ಆಗೋದೇ ಇಲ್ಲ. ಡಿಮಾರ್ಟ್ಗೆ ಹೋದ್ಮೇಲೆ ಐಸ್ ಕ್ರೀಮು ಪಾನಿಪುರಿ ಇದೆಲ್ಲ ಅಂದರೆ ನನಗೆ ಶಾಪಿಂಗ್ ಮಾಡೋ ಥರನೇ ಇರೋಲ್ಲ. ದೆನ್ ಬಂದು ಹಾಗೆ ಟೆಕ್ಸಾಗೆ ಶೂಸ್ ತೊಗೋಬೇಕಾಗಿತ್ತು ಬೇಬಿಗೆ. ಎಲ್ಲನೂ ತೊಗೊಂಡು
ಹಾಗೆ ಆಚೆ ಬಂದುಬಿಟ್ಟು ನನಗೆ ಹೇಳಿದ್ನಲ್ಲ ಪಾನಿಪುರಿ ಇಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಹಾಗೆ ಬಂದು ಪಾನಿಪುರಿ ತೊಗೊಂಡು ನಾನು ಬರ್ಡೇದು ಕ್ಯಾಪ್ಚರ್ ಮಾಡಿಲ್ಲ ಅಂತ ಹೇಳಿದ್ದೆ, ಅವ್ರವ್ರ ಫೋನಿಂದ ಕಲೆಕ್ಟ್ ಮಾಡಿರೋದು ಇದೆ. ಯು ಕ್ಯಾನ್ ಸಿ ಇನ್ ಲಾಸ್ಟ್, ಓಕೆನಾ. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಇದೆಲ್ಲ ಮೇಕಿಂಗ್ ಮಾಡ್ತಿರುವಾಗ ಹಿಡ್ದಿರೋ ವಿಡಿಯೋ. ದೆನ್ ಬಂದು ಫೈನಲಿ ಮೇಲೆ ಮಾಡಿದ್ದು ಕೇಕ್ ನಾವು. ದೆನ್ ಕೆಳಗಡೆ ಬಂದ್ಬಿಟ್ಟು ಅವಳ ರಿಯಾಕ್ಷನ್ ಮಾತ್ರ ಹೆಂಗಿರುತ್ತಂತ ನೋಡಿ. ಆ ಕೇಕ್ ನೋಡಿಬಿಟ್ಟು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅವಳು ಅಂತ. ಕಟಿಂಗ್ ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾವು. ಅವರು ಜನಕ್ಕೆ ಏನೇನು ಗಿಫ್ಟ್ ತೊಗೊಬಂದಿದ್ರು ಅವರು ಕೊಟ್ಟರು. ದೆನ್ ಬಂದು ನಾವು ರಿಟರ್ನ್ ಗಿಫ್ಟ್ಸ್ ಏನೇನು ತೊಗೊಂಡಿದ್ವಿ ಅದನ್ನು ಕೂಡ ನಾವು ಕೊಟ್ವಿ. ಆದ್ಮೇಲೆ ಬಂದು ಜಾಸ್ತಿ ಜನನೇ ಬಂದಿದ್ದರು. ಆದ್ಮೇಲೆ ಊಟ ಮಾಡಿಕೊಂಡು ಒಬ್ಬೊಬ್ಬರೇ ಹೋದರು. ಮನೇಲೇ ಮಾಡಿದ್ವಿ. ಫಸ್ಟ್ ಬರ್ಡೇ ವ್ಲಾಗ್ ಬೇಕಾದರೂ ನಾನು ಬಂದು ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಇಟ್. ಪಾರ್ಟ್ 1 ಪಾರ್ಟ್ 2 ಅಂತ 2 ವೀಡಿಯೋಸ್ ಬಂದು ನಾನು ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ಬರ್ಡೇ, ಸೆಕೆಂಡ್ ಬರ್ಡೇಗೆ ಈ ಥರ ಮಾಡಿದ್ವಿ. ಥರ್ಡ್ ಬರ್ಡೇ ಹೇಗಾಗುತ್ತೆ ಅಂತ ನೋಡೋಣ. ತೋಹಿದ್ದು ಮನೇಲೇ ಡೆಕೋರೇಷನ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಮನೇಲೇ ಮಾಡಿದರು ಅವರು. ಡ್ಯಾಡ್ ಬಂದು ಚಾಕ್ಲೇಟ್ ಬೊಕೆಟ್ ಏನೋ ಕೊಟ್ಟಿದ್ದರು. ಮತ್ತು ಅವರು ಅಜ್ಜಿ ಎಲ್ಲರೂ ಬಂದಿದ್ದರು. ಅವ್ರವ್ರು ಏನೇನೋ ಕೊಡ್ತಿದ್ರು. ಸೊ ಎಲ್ಲನೂ ಅವಳು ಕಲೆಕ್ಟ್ ಮಾಡಿಕೊಂಡು ಫುಲ್ ಖುಷಿಯಾಗಿಬಿಟ್ಟಿದ್ಲು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಡ್ಯಾಡಿಗೆ ತಿನ್ನಿಸ್ಬಿಟ್ಟು ಬೇಬಿಗೆ ನಾವು ಕೇಕೇ ಕೊಡಲ್ಲ, ಅವಳಿಗೆ ಸ್ವೀಟೇ ಕೊಡಲ್ಲ ನಾವು. ಎಲ್ಲರೂ ಹೆಂಗೆ ತಿನ್ನಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವಳಿಗೆ ಫುಲ್ ಖುಷಿಯಾಗಿ ತಿಂತಾನಿದ್ದಾಳೆ. ದೆನ್ ಬಂದು ಹೋಗಿ ಫೇಸ್ ವಾಶ್ ಮಾಡಿ ಎಲ್ಲನೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿಗೆ ಫ್ರೆಶ್ ಅಪ್ ಆಗಿ ಮಾಡಿಸಿದ್ವಿ. ಅಷ್ಟು ಖುಷಿಯಾಗಿಬಿಟ್ಟಿದ್ಲು. ಡ್ರೆಸ್ ಎಲ್ಲ ಡರ್ಟಿ ಮಾಡ್ಕೊಳ್ಳೋಷ್ಟು ಖುಷಿಯಾಗಿಬಿಟ್ಟಿದ್ಲು. ದೆನ್ ಬಂದು ನನ್ನ ಸಿಸ್ಟರ್ ಕಸಿನ್ಸು ಮತ್ತು ನಮ್ಮ ಅಣ್ಣ ಎಲ್ಲರೂ ಕೂಡ ಸ್ವಲ್ಪ ಫೋಟೋಸ್ ಹಿಡಿತಿದ್ರು. ದೆನ್ ಬಂದು ನನಗೂ ಬಾಬಾ ಅಂತ ಫೋರ್ಸ್ ಮಾಡಿ ಕರ್ಕೊಂಡ್ರು. ನಾನು ಹೋಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡ್ರೆ. ಈ ವಿಡಿಯೋ ಬಂದು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.